ಸಹೋದರ ಸಹೋದರಿಯರೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವರ ಶಾಂತಿ ಮತ್ತು ಕರುಣೆ ಇರಲಿ. ಈಗಾಗಲೇ ಪ್ರಸ್ತಾಪಿಸಲ್ಪಟ್ಟಂತೆ ನಮ್ಮ ಜಿಲ್ಲೆಗೆ ಮಾರಕವಾದ ಈ ಜಿಲ್ಲೆಯ ಜನತೆಯ ಬದುಕನ್ನು ಬೂದಿ ಮಾಡುತ್ತಿರುವ, ಈ ಜಿಲ್ಲೆಯ ನೆಮ್ಮದಿಯನ್ನು ಕೆಡಿಸಿರುವ ನಾಗಾರ್ಜುನ ಕಂಪನಿಯ ದುರಂತಗಳನ್ನು ಈ ಜಿಲ್ಲೆಯ ಜನತೆ ಅನುಭವಿಸ್ತಾ ಇದೆ. ನಾಗಾರ್ಜುನ ಕಂಪನಿ ಅದರ ಆರಂಭ ಕಾಲದಿಂದಲೇ ಇಲ್ಲಿನ ಜನತೆ ಬದುಕನ್ನು ಪ್ರೀತಿಸುವ, ಪರಿಸರ ಉಳಿಯಬೇಕು ಎಂದು ಬಯಕೆ ಇರುವ, ನಮ್ಮ ಮಕ್ಕಳು ನಾಳೆ ಬದುಕಬೇಕು ಎಂದು ಬಯಕೆ ಇರುವಂತಹ ಎಲ್ಲ ಮನುಷ್ಯ ಪ್ರೇಮಿಗಳು ಇದರ ಆರಂಭದಿಂದಲೇ ಈ ಯೋಜನೆಯ ಬಗ್ಗೆ ಈ ಜಿಲ್ಲೆಯ ಜನತೆಗೆ ಎಚ್ಚರಿಕೆಯನ್ನು ಕೊಡುತ್ತಾ ಬಂದಿದೆ. ಯೂತ್ ವಿಂಗ್ ಜಮಾಯತ್ ಇಸ್ಲಾಮಿ ಕೂಡ ಕಳೆದ 4-5 ವರ್ಷಗಳಿಂದ ಈ ಯೋಜನೆಯ ವಿರುದ್ಧ ತನಗೆ ಸಾಧ್ಯ ಇರುವಷ್ಟರ ಮಟ್ಟಿಗೆ ಅದು ತನ್ನ ಶಬ್ದವನ್ನು ಎತ್ತುತ್ತಾ ಬಂದಿದೆ. ಯಾವ ಆತಂಕವನ್ನು ನಾಗಾರ್ಜುನ ಕಂಪನಿ ಈ ಜಿಲ್ಲೆಗೆ ಬರುವಾಗ ಈ ಜಿಲ್ಲೆಯ ಜನತೆಯಲ್ಲಿ ಯಾವ ಆತಂಕ ಇತ್ತೋ, ಯಾವ ನಾಶದ ಬಗ್ಗೆ ಅವರಿಗೆ ಸಂದೇಹಗಳಿದ್ದವೋ, ಇಂದು ಆ ಕಂಪನಿಯಲ್ಲಿ ಕೆಲಸ ಆರಂಭವಾದ ಕೆಲವೇ ತಿಂಗಳುಗಳಲ್ಲಿ ಹಾರುಬೂದಿಯ ಸಮಸ್ಯೆ, ಸುಮಾರು 10 ಕಿಲೋಮೀಟರ್ನಷ್ಟು ವಿಸ್ತಾರದಲ್ಲಿ ಬದುಕುತ್ತಿರುವ ಮನುಷ್ಯರ ಬದುಕಿಗೆ ಮಾರಕವಾಗುವಂತಹ ದುರಂತವನ್ನು ಈ ಜಿಲ್ಲೆಯ ಜನತೆ ಅನುಭವಿಸ್ತಾ ಇದೆ. ನಮಗೆ ಗೊತ್ತಿರಬೇಕು, ಎಲ್ಲಿಯ ತನಕ ಒಂದು ಜಾಗೃತ ಸಮುದಾಯ ಸಮಾಜದಲ್ಲಿ ಇರುವುದಿಲ್ಲವೋ ಅಲ್ಲಿಯ ತನಕ ನಿಮ್ಮ ವಿರುದ್ಧ ನಿರಂತರ ಶೋಷಣೆಗಳು, ದಬ್ಬಾಳಿಕೆಗಳು ಖಂಡಿತ ನಡೆಯುತ್ತಲೇ ಇರ್ತವೆ. ಎಲ್ಲಿ ಕೇಳಿದರೂ ಸರ್ಕಾರ ಒಂದು ಮಂತ್ರವನ್ನು ಹೇಳ್ತಾ ಇದೆ, ಅಭಿವೃದ್ಧಿ ಅಂತ. ಏನು ಮಾತೆತ್ತಿದ್ರು ಎಲ್ಲ ಸರ್ಕಾರಗಳು ಆಡುವ ಶಬ್ದ ಅದು ಅಭಿವೃದ್ಧಿ ಅಂತ. ಕಾಂಗ್ರೆಸ್ಸಿನವರು ಹೇಳುವುದು ಅಭಿವೃದ್ಧಿ, ಬಿಜೆಪಿಯವರು ಮಾತಾಡುವುದು ಅಭಿವೃದ್ಧಿಯ ಬಗ್ಗೆ, ಕಮ್ಯುನಿಸ್ಟ್ನವರು ಮಾತಾಡುವುದು ಅಭಿವೃದ್ಧಿ ಅಂತ ಮಾತಾಡ್ತಾ ಇದ್ದಾರೆ. ಅಭಿವೃದ್ಧಿ ಅಂದರೆ ಏನು ಅಂತ ಕೇಳಿದರೆ, ಈ ನಾಡಿನ ಎಲ್ಲ ಅಭಿವೃದ್ಧಿಯನ್ನು ನೀವೊಮ್ಮೆ ಅವಲೋಕನ ನಡೆಸಿ. ಸರ್ಕಾರಗಳು ಮಾಡುತ್ತಿರುವ ಅಭಿವೃದ್ಧಿ ಏನು ಅಂತ ಕೇಳಿದರೆ, ಈ ನಾಡಿನಲ್ಲಿ ಕೆಲವು ಕುಬೇರರಿದ್ದಾರೆ, ಕೆಲವು ಶ್ರೀಮಂತರಿದ್ದಾರೆ ನಮ್ಮ ಭಾರತದಲ್ಲಿ. ಆ ಕುಬೇರರನ್ನು ಮತ್ತಷ್ಟು ಶ್ರೀಮಂತಗೊಳಿಸುವ, ಆ ಕುಬೇರರಿಗೆ ಮತ್ತಷ್ಟು ದುಡ್ಡು ಒದಗಿಸಿಕೊಡುವ, ಆ ಶ್ರೀಮಂತರನ್ನು ಮತ್ತಷ್ಟು ಉಬ್ಬಿಸುವ, ಅವರನ್ನು ಕೊಬ್ಬಿಸುವ ಕೆಲಸಕ್ಕೆ ಭಾರತದಲ್ಲಿ ಅಭಿವೃದ್ಧಿ ಎಂಬ ಹೆಸರನ್ನು ಕೊಡಲಾಗುತ್ತಾ ಇದೆ. ಈ ದೇಶದಲ್ಲಿ ಜಾಗತೀಕರಣದ ನಂತರ 1990ರ ನಂತರ ಜಾಗತೀಕರಣ ಯಾವಾಗ ಆರಂಭವಾಯಿತೋ ಅಲ್ಲಿಂದ ಈ ದೇಶದಲ್ಲಿ ಸಾವಿರಗಟ್ಟಲೆ ರೈತರು ಆತ್ಮಹತ್ಯೆ ಮಾಡಿದ್ದಾರೆ. ಅಲ್ಲಿಂದ ಆರಂಭವಾದ ಈ ಅಭಿವೃದ್ಧಿಯ ಚಿಂತನೆಗಳಲ್ಲಿ ಈ ನಾಡಿನ ಯಾರು ಅಭಿವೃದ್ಧಿ ಹೊಂದಿದ್ದಾರೆ ಅಂತ ಕೇಳಿದರೆ, ಖಂಡಿತವಾಗಿಯೂ ಈ ನಾಡಿಗೆ ಬಂದಿರುವ ಎಲ್ಲಾ ಬಹುರಾಷ್ಟ್ರೀಯ ಕಂಪನಿಗಳು ಅವರು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದುತ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸರ್ಕಾರಗಳು ಕೂಡ ಅಭಿವೃದ್ಧಿಯೇ ಆಡಳಿತದ ಮೂಲ ಮಂತ್ರ ಅಂತ ಘೋಷಣೆ ಇದೆ. ಸಹೋದರರು, ನಮ್ಮ ಸಹೋದರಿಯರು, ಈ ದೇಶದ 40 ಕೋಟಿ ಮನುಷ್ಯರಿಗೆ ಅವರ ಪ್ರಾಥಮಿಕ ಅಗತ್ಯಗಳನ್ನು ಪೂರೈಸಲು ಕೂಡ ಸಾಧ್ಯ ಇಲ್ಲದಷ್ಟರ ಮಟ್ಟಿಗೆ ಅವರು ದರಿದ್ರರಾಗಿ ಬದುಕುತ್ತಿದ್ದಾರೆ ಎಂದು ಅಧಿಕೃತವಾಗಿ ರಮೇಶ್ ತೆಂಡೂಲ್ಕರ್ ವರದಿ ಪ್ರಧಾನಮಂತ್ರಿಗೆ ಮನಮೋಹನ್ ಸಿಂಗರಿಗೆ ವರದಿಯನ್ನು ಕೊಡುತ್ತಾ ಇದೆ. 40 ಕೋಟಿ ಮನುಷ್ಯರ ದಿನದ ಆದಾಯ ಕೇವಲ 14 ರೂಪಾಯಿಗಳು. 14 ರೂಪಾಯಿಗಳಲ್ಲಿ ಬದುಕನ್ನು ಸಾಗಿಸುತ್ತಿರುವ 40 ಕೋಟಿ ಭಾರತೀಯರು ಭಾರತದಲ್ಲಿದ್ದರೆ ನಿಮ್ಮ ಅಭಿವೃದ್ಧಿಯ ಯಾವ ಚಿಂತನೆಗಳು ಅವರ ಬದುಕನ್ನು ಮೇಲಕ್ಕೆ ಎತ್ತುತ್ತಾ ಇಲ್ಲ. ಅಷ್ಟು ಮಾತ್ರ ಅಲ್ಲ ಸಹೋದರರೇ, ಭಾರತದಲ್ಲಿ ಬದುಕಲಿಕ್ಕೆ ಯಾವುದೇ ದಾರಿ ಇಲ್ಲದೆ, ಹಸಿವನ್ನು ನೀಗಿಸಲು ಯಾವುದೇ ದಾರಿಗಳಿಲ್ಲದೆ, ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಲು, ತಮ್ಮ ಮಕ್ಕಳಿಗೆ ಚಿಕಿತ್ಸೆಯನ್ನು ಕೊಡಿಸಲು ಬೇರೆ ಯಾವ ದಾರಿಗಳು ಇಲ್ಲದ ಕಾರಣದಿಂದ ಈ ದೇಶದಲ್ಲಿ ನಮ್ಮ ಸಹೋದರಿಯರಾದ ಸುಮಾರು 2 ಕೋಟಿ ಮಹಿಳೆಯರು ಇವತ್ತು ವೇಶ್ಯಾವೃತ್ತಿಯನ್ನು ಬದುಕಿಗೆ ಆಧಾರವನ್ನಾಗಿ ಮಾಡಿಕೊಂಡಿದ್ದಾರೆ. ನಾವೆಲ್ಲ ಅಭಿವೃದ್ಧಿಯ ಬಗ್ಗೆ ಮಾತಾಡ್ತಾ ಇದ್ದೇವೆ. ಈ ಅಭಿವೃದ್ಧಿ ಹೊಂದುತ್ತಿರುವ ಅಥವಾ ಯಾವ ಪ್ರಗತಿಯ ಬಗ್ಗೆ ಕಳೆದ 10-20 ವರ್ಷಗಳಿಂದ ಮಾತಾಡ್ತಾ ಇದ್ದಾರೋ, ಈ 10-15 ವರ್ಷಗಳ ನಂತರವೂ
ಈ ದೇಶದಲ್ಲಿ ಸುಮಾರು 2 ಕೋಟಿ ಭಾರತೀಯ ಮಹಿಳೆಯರು, ನಮ್ಮ ಸಹೋದರಿಯರವರು ಬದುಕಲಿಕ್ಕೆ ಯಾವುದೇ ದಾರಿಯನ್ನು ಕಂಡುಕೊಳ್ಳದ ಕಾರಣದಿಂದ ಅವರು ವೇಶ್ಯಾವೃತ್ತಿಯನ್ನು ಬದುಕಿಗೆ ಆಧಾರವನ್ನಾಗಿ ಮಾಡಿಕೊಂಡಿದ್ದಾರೆ. ಇವರಿಗೆಲ್ಲ ಅಭಿವೃದ್ಧಿಯ ಯಾವುದಾದರೂ ಫಲಗಳು ಸಿಗುತ್ತಾ ಇವೆಯೋ? ಅಭಿವೃದ್ಧಿ ಎಂದರೇನು? ಅಭಿವೃದ್ಧಿ ಅಂದರೆ ಟಾಟಾ ಬಿರ್ಲಾಗಳಿಗೆ ಮತ್ತಷ್ಟು ದುಡ್ಡು ಒದಗಿಸಿಕೊಡುವ ಪ್ರಕ್ರಿಯೆ. ಅಭಿವೃದ್ಧಿ ಎಂದರೆ ದೊಡ್ಡ ದೊಡ್ಡ ಕಂಪನಿಗಳಿಗೆ, ಬಂಡವಾಳಶಾಹಿಗಳಿಗೆ ಒಂದು ಕಾಲದಲ್ಲಿ ನಮ್ಮ ಪೂರ್ವಿಕರು ರಕ್ತವನ್ನು ಕೊಟ್ಟು ಅವರ ಬದುಕನ್ನು ಹಾಳು ಮಾಡಿ ಯಾವ ವಿದೇಶಿ ಕಂಪನಿಗಳನ್ನು ಈ ದೇಶದಿಂದ ಓಡಿಸಿದ್ದಾರೋ ಅದೇ ವಿದೇಶಿ ಕಂಪನಿಗಳನ್ನು ಮತ್ತೆ ರತ್ನಗಂಬಳಿ ಹಾಸಿ ಅವರಿಗೆ ಸ್ವಾಗತವನ್ನು ಕೊಟ್ಟು ಅಭಿವೃದ್ಧಿಯ ಮಾನದಂಡಗಳು ಅಂತ ಈ ದೇಶ ನಿಶ್ಚಯಿಸ್ತಾ ಇದೆ. ಈ ದೇಶಕ್ಕೆ ಯಾವುದೇ ಒಂದು ವಿದೇಶಿ ನಿಯಮ ಅಂತ ಇಲ್ಲ. ಈಗ ಭಾರತಕ್ಕೆ ಒಂದು ಅಲಿಪ್ತ ನೀತಿ ಇತ್ತು ಈ ದೇಶಕ್ಕೆ. ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗಿರ ಅಂದಿನಿಂದ ಸುಮಾರು ವರ್ಷಗಳವರೆಗೆ ಒಂದು ಅಲಿಪ್ತ ನೀತಿ ಎಂಬ ಒಂದು ನಿಯಮ ಇತ್ತು ಭಾರತಕ್ಕೆ. ಇಡೀ ವಿದೇಶಿಗಳ ಮಧ್ಯೆ ತಲೆ ಎತ್ತಿ ಸ್ವಾಭಿಮಾನದಿಂದ ಮಾತಾಡುವಂತಹ ಒಂದು ವಿದೇಶಿ ನೀತಿ ಭಾರತಕ್ಕೆ ಇತ್ತು. ಆದರೆ ಈಗ ಭಾರತಕ್ಕೆ ಒಂದು ವಿದೇಶಿ ನಿಯಮ ಎಂಬುದಿಲ್ಲ. ನಿಮ್ಮ ಎಲ್ಲಾ ವ್ಯವಸ್ಥೆಯನ್ನು ಯಾರು ನಿಯಂತ್ರಿಸುತ್ತಿದ್ದಾರೆ ಅಂತ ಕೇಳಿದ್ರೆ, ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶದಲ್ಲಿ ಯಾರು ಮಂತ್ರಿಗಳಾಗಬೇಕು ಅಂತ ತೀರ್ಮಾನಿಸುವುದು ನೀರಾರಾಡಿಯಾರಂತಹ ಕೆಲವು ಮಹಿಳೆಯರು. ನಾವು ಹೇಳುತ್ತಿದ್ದೇವೆ ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶ ಇದು ಅಂತ. ಈ ದೇಶದಲ್ಲಿ ಯಾರು ಪ್ರಧಾನಮಂತ್ರಿಯಾಗಬೇಕು ಅಂತ ಅಮೆರಿಕಾದಲ್ಲಿ ಕೆಲವು ತೀರ್ಮಾನಗಳುಂಟಾಗುತ್ತದೆ. ಈ ದೇಶದಲ್ಲಿ ಯಾರು ಮಂತ್ರಿಗಳಾಗಬೇಕು ಅಂತ ನೀರಾರಾಡಿಯಾರಂತಹ ಕೆಲವು ಕಾರ್ಪೊರೇಟ್ ಮಹಿಳೆಯರು ತೀರ್ಮಾನಿಸ್ತಾರೆ. ಅಂದರೆ ಪ್ರಜಾಪ್ರಭುತ್ವ ಅಂದರೆ ಅದರ ಅರ್ಥ ಏನು? ಪ್ರಜಾಪ್ರಭುತ್ವದ ವ್ಯಾಖ್ಯಾನಗಳೇನು? ಭಾರತಕ್ಕೆ ಅದರದೇ ಆದಂತಹ ಒಂದು ವಿದೇಶಿ ನೀತಿ ಇತ್ತು. ಆದರೆ ಈಗ ಅಮೆರಿಕಾದವನು ಏನು ಬರೆದುಕೊಡುತ್ತಿದ್ದಾನೋ ಅದನ್ನು ಭಾರತದ ಲೆಟರ್ ಹೆಡ್ನಲ್ಲಿ ಬರೆಯುವುದರ ಹೊರತಾಗಿ ಅದರ ಆಚೆ ಈ ದೇಶಕ್ಕೆ ಒಂದು ವಿದೇಶಿ ನೀತಿ ಎಂಬುದೇ ಇಲ್ಲ. ಇತ್ತೀಚೆಗೆ ಈ ದೇಶದ ಮಹಾನ್ ವಿದೇಶ ಮಂತ್ರಿ ಒಬ್ಬರಿದ್ದಾರೆ, ಮಹಾ ಮುತ್ಸದ್ದಿ ಅಂತವರನ್ನೆಲ್ಲ ಹೇಳುವುದು. ಆಕ್ಸ್ಫರ್ಡ್ ನಲ್ಲಿ ಕಲಿತ ಮಹಾ ಶಿಕ್ಷಣ ಪಡೆದ ಒಬ್ಬ ಮುತ್ಸದ್ದಿ ಅಂತ ವ್ಯಾಖ್ಯಾನ ಕೊಡುತ್ತಾರೆ. ಎಸ್.ಎಂ. ಕೃಷ್ಣ ಎಂಬ ಮಹಾಶಯ ಅವರೇನು ಮಾಡಿದ್ರು, ವಿಶ್ವಸಂಸ್ಥೆಯ ಒಂದು ಸಭೆಯಲ್ಲಿ ಪೋರ್ಚುಗಲ್ನ ವಿದೇಶಿ ಸಚಿವ ಯಾವುದನ್ನು ಓದಿದ್ದಾನೋ ಅದನ್ನೇ ಮತ್ತೆ ಓದುವಂತಹ ಒಂದು ಕೆಲಸವನ್ನು ಒಂದು ಪ್ರಜಾಪ್ರಭುತ್ವ ದೇಶದ ವಿದೇಶಿ ಸಚಿವ ಮಾಡುವುದಾದರೆ ಈ ದೇಶಕ್ಕೆ ಯಾವುದಾದರೂ ಒಂದು ವಿದೇಶಿ ನೀತಿ ಎಂಬುದಿದೆ? ಓದುವ ಮನುಷ್ಯನಿಗೆ ಗೊತ್ತಿಲ್ಲ ಇದು ಪೋರ್ಚುಗಲ್ನ ವಿದೇಶಿ ನಿಯಮ. ಯಾಕಂದ್ರೆ ಪೋರ್ಚುಗಲ್ನಿಗೂ ಭಾರತಕ್ಕೆಲ್ಲ ಒಂದೇ ಇರುವುದು. ಅದೇನೆಂದರೆ ಬರಾಕ್ ಹುಸೈನ್ ಒಬಾಮಾರ ಆಡಳಿತ ಯಾವುದನ್ನು ಬರೆದುಕೊಡಲಾಗುತ್ತದೆಯೋ ಅದನ್ನು ಭಾರತದ ಲೆಟರ್ ಹೆಡ್ನಲ್ಲಿ ಬರೆಯುವುದು, ಅದನ್ನು ಓದುವುದು. ಅದರ ಆಚೆ ಯಾವ ವಿದೇಶಿ ನಿಯಮಗಳು ಇಲ್ಲ ಈ ದೇಶಕ್ಕೆ. ಎಲ್ಲಾ ನಿಯಮಗಳು ವಿದೇಶಿಗಳು ನಿಶ್ಚಯಿಸ್ತಾರೆ. ಏನಾಗಬೇಕು ಅಂತ ಅವರು ತೀರ್ಮಾನಿಸ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಹೇಗೆ ಅಭಿವೃದ್ಧಿಯಾಗಬೇಕು ಅಂತ ತೀರ್ಮಾನಿಸಲ್ಪಡಬೇಕಾದದ್ದು ಎಲ್ಲೋ ದೆಹಲಿಯಲ್ಲಿ, ಬೆಂಗಳೂರಿನಲ್ಲಿ 5 ಸ್ಟಾರ್ ಹೋಟೆಲ್ಸ್ಗಳಲ್ಲಿ ಖಂಡಿತ ಅಲ್ಲ. ಬದಲಾಗಿ ಈ ಜಿಲ್ಲೆ ಹೇಗೆ ಅಭಿವೃದ್ಧಿಯಾಗಬೇಕು ಅಂತ ಈ ಜಿಲ್ಲೆಯ ಜನತೆಯನ್ನು ಪರಿಗಣನೆಗೆ ತೆಗೆದುಕೊಂಡು ಚರ್ಚೆ ಮಾಡಬೇಕು. ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವ ಫ್ಯಾಕ್ಟರೀಸ್ ಬರಬೇಕು ಅಂತ ದೆಹಲಿಯಲ್ಲಿ ಕೆಲವು IAS ಆಫೀಸರ್ಸ್ಗಳು ತೀರ್ಮಾನಿಸಬೇಕಾದದ್ದಲ್ಲ. ಯಾಕೆಂದರೆ ಜಗತ್ತಿನ 18 ಸೂಕ್ಷ್ಮ ಪ್ರದೇಶಗಳ ಪೈಕಿ ಒಂದು ಸೂಕ್ಷ್ಮ ಪ್ರದೇಶ ಅಂತ ಹೇಳಲಾಗುತ್ತದೆ ಉಡುಪಿ ಮತ್ತು ಮಂಗಳೂರು. ಕರಾವಳಿ ತೀರ ಅತ್ಯಂತ ಸೂಕ್ಷ್ಮ ಪ್ರದೇಶ ಅದು. ಅದಕ್ಕೆ ಹೆಚ್ಚಿನದನ್ನು ತಾಳಿಕೊಳ್ಳುವ ಸಾಮರ್ಥ್ಯ ಇಲ್ಲ. ಅಣು ವಿದ್ಯುತ್ ಸ್ಥಾವರವನ್ನು ತಾಳಿಕೊಳ್ಳುವ ಸಾಮರ್ಥ್ಯ ಖಂಡಿತ ಈ ಜಿಲ್ಲೆಗೆ ಇಲ್ಲ ಅಂತ ಸರ್ಕಾರಗಳೇ ಸಿದ್ಧಪಡಿಸಿದ ವರದಿಗಳು ಹೇಳುತ್ತಾ ಇದೆ. ಪೆಟ್ರೋಕೆಮಿಕಲ್ಸ್ ಇಂಡಸ್ಟ್ರಿಯನ್ನು ತಾಳಿಕೊಳ್ಳುವಷ್ಟು ಭಾರ ಇರುವ ಪ್ರದೇಶ ಅಲ್ಲ ಇದು, ಬಹಳ ಸೂಕ್ಷ್ಮವಾದ ಪ್ರದೇಶ. ಆದ್ದರಿಂದ ಈ ಪ್ರದೇಶಕ್ಕೆ ಯಾವ ಫ್ಯಾಕ್ಟರೀಸ್ಗಳು ಬರಬೇಕು ಎಂಬುದರ ಬಗ್ಗೆ ಈ ಜಿಲ್ಲೆಯ ಜನತೆಯನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಚರ್ಚೆ ಆಗಬೇಕಾಗಿದೆ. ಆದ್ರೇನು ನಡೀತಾ ಇದೆ? ಯಾರೋ ಕೆಲವು ಕಂಪನಿಗಳು, ಅವರಿಗೆ ಬೆಂಬಲವನ್ನು ಕೊಡುವಂತಹ ನಮ್ಮ ಆಡಳಿತ ವ್ಯವಸ್ಥೆ, ಎಲ್ಲಾ ಪಾರ್ಟಿಗಳು ಇದನ್ನು ಬೆಂಬಲಿಸುವ ಹಾಗೆ ಜನರನ್ನು ಕೊಲ್ಲುವ, ಜನರನ್ನು ನಾಶ ಮಾಡುವ, ಜನರ ಭೂಮಿಯನ್ನು ಹಾಳು ಮಾಡುವ, ಒಂದು ತಲೆಮಾರನ್ನು ನಾಶ ಮಾಡುವ ಪ್ರಕ್ರಿಯೆಗೆ ಯಾರಾದರೂ ಅಭಿವೃದ್ಧಿ ಅಂತ ಹೆಸರು ಕೊಡುವುದಾದರೆ ಈ ಅಭಿವೃದ್ಧಿಯನ್ನು ವಿರೋಧಿಸಬೇಕಾದದ್ದು ಪ್ರತಿಯೊಬ್ಬ ದೇಶ ಪ್ರೇಮಿಯ ಹೊಣೆಗಾರಿಕೆ ಅಂತ ಯೂತ್ ವಿಂಗ್ ಜಮಾಅತೆ ಇಸ್ಲಾಮಿ ಹೇಳುತ್ತಾ ಇದೆ. ಯಾಕೆಂದ್ರೆ ಈ ದೇಶವನ್ನು ನೀವು ಮಾರಾಟ ಮಾಡ್ತಾ ಇದ್ದೀರಿ. SEZ ಅಂತ ಹೇಳ್ತಾ ಇದ್ದಾರೆ, ಸ್ಪೆಷಲ್ ಎಕನಾಮಿಕ್ ಝೋನ್. ಸ್ಪೆಷಲ್ ಎಕನಾಮಿಕ್ ಝೋನ್ ನ ಕಾಯ್ದೆಯಲ್ಲಿ ಬರೆದಿಟ್ಟಲ್ಪಟ್ಟಂತೆ ಸ್ಪೆಷಲ್ ಎಕನಾಮಿಕ್ ಝೋನ್ಗೆ ನೀವು ಯಾವ ಭೂಮಿಯನ್ನು ಕೊಡುತ್ತೀರೋ ಅದನ್ನು ವಿದೇಶಿ ಭೂಮಿ ಎಂದು ಹೇಳುತ್ತಾ ಇದ್ದಾರೆ. ಭಾರತದ ಒಳಗೆ ಕೆಲವು ವಿದೇಶಿ ಸ್ಥಳಗಳು
ನಿಮಗೆಲ್ಲ ಆಲೋಚಿಸಲಿಕ್ಕೆ ಸಾಧ್ಯವೇ? ಭಾರತದ ಮಣ್ಣಿನಲ್ಲಿ ಕೆಲವು ವಿದೇಶಿ ಸ್ಥಳಗಳನ್ನೆಲ್ಲ ಮಾಡಿಟ್ಟಿದ್ದಾರೆ. ಭಾರತದಲ್ಲಿ ಒಂದು ವಿದೇಶಿ ಸ್ಥಳ ಅಂತ ಇದ್ದರೆ ಅದು ಬೇರೆ ಬೇರೆ ದೇಶಗಳ ರಾಯಭಾರಿ ಕಚೇರಿಗಳು ಮಾತ್ರ. ಭಾರತದಲ್ಲಿರುವ ಅಮೆರಿಕಾದ ರಾಯಭಾರಿ ಕಚೇರಿಯನ್ನು ವಿದೇಶಿ ಭೂಮಿ ಅಂತ ಗುರುತಿಸಲಾಗುತ್ತದೆ. ಬೇರೆ ಯಾವ ಸ್ಥಳವು ವಿದೇಶಿ ಸ್ಥಳ ಅಲ್ಲ, ಭಾರತದ ಸ್ಥಳ ಅದು. ಆದರೆ ಸಾವಿರಗಟ್ಟಲೆ ಸೆಸ್ಗಳಿಗೆ ಪರ್ಮಿಷನ್ ಕೊಡುವಾಗ ಯಾವ ಸ್ಥಳದಲ್ಲಿ SEZಗಳು ಸ್ಪೆಷಲ್ ಎಕನಾಮಿಕ್ ಝೋನ್ಗಳು ಸ್ಥಾಪಿಸಲ್ಪಡುತ್ತದೆಯೋ ಆ ಸ್ಥಳಗಳನ್ನು ಸೆಸ್ಸಿನ ಕಾಯ್ದೆಯಲ್ಲೇ ಅದನ್ನು ವಿದೇಶಿ ಭೂಮಿ ಅಂತ ಬರೆದಿಡಲಾಗ್ತಾ ಇದೆ. ವಿದೇಶಿ ಭೂಮಿಗಳು ಭಾರತದಲ್ಲಿ. ಹೀಗೆ ಭಾರತದ ಮಣ್ಣನ್ನು ವಿದೇಶಿಗಳಿಗೆ ಮಾರಾಟ ಮಾಡುವ, ಈ ಮಣ್ಣಿನ ನದಿಗಳನ್ನು ಕಂಪನಿಗಳಿಗೆ ಮಾರಾಟ ಮಾಡುವ, ಈ ನಾಡಿನ ಜನತೆಯನ್ನು ಕೊಲ್ಲುವ, ಈ ನಾಡಿನ ಲಕ್ಷಗಟ್ಟಲೆ ಮನುಷ್ಯರ ಬದುಕನ್ನು ಹಾಳು ಮಾಡುವ ಒಂದು ತಲೆಮಾರು ಬೆಳೆದು ಬರ್ತಾ ಇದೆ ನನ್ನ ಮತ್ತು ನಿಮ್ಮ ಮಕ್ಕಳು. ಆ ಮಕ್ಕಳಿಗೆ ರೋಗವನ್ನು ವರ್ಗಾಯಿಸುವ, ಆ ಮಕ್ಕಳಿಗೆ ಮಾರಕವಾದ ವಾತಾವರಣವನ್ನು, ಪರಿಸರವನ್ನು ವರ್ಗಾಯಿಸುವ ಅತ್ಯಂತ ರಾಕ್ಷಸೀಯವಾದ ಕೃತ್ಯಕ್ಕೆ ಅಭಿವೃದ್ಧಿ ಎಂದು ಹೆಸರು ಕೊಡುವುದಾದರೆ ನಿಜವಾಗಿಯೂ ಈ ಅಭಿವೃದ್ಧಿಯನ್ನು ವಿರೋಧಿಸಲೇಬೇಕು. ಅಭಿವೃದ್ಧಿಯ ಬಗ್ಗೆ ನಮಗೊಂದು ಕಲ್ಪನೆ ಇದೆ. ನೀವೇನು ಹೇಳಿದ್ರು ಅಭಿವೃದ್ಧಿಯ ವಿರೋಧಿಗಳಂತ ಕೆಲವರು ಹೇಳ್ತಾ ಇದ್ದಾರೆ. ಮಾತಾಡಬಾರ್ದು, ನೀವು ಏನು ಬಂದ್ರು ನೀವು ಮಾತಾಡಬಾರ್ದು. ನೀವು ಮಾತಾಡಿದ್ರೆ ನೀವು ಅಭಿವೃದ್ಧಿಯ ವಿರೋಧಿಗಳು. ಯಾವುದೋ ಕಂಪನಿಗಳು, ಯಾವುದೋ ವಿದೇಶಿ ಕಂಪನಿಗಳು ಒಂದು ಫಾರ್ಮುಲಾವನ್ನು ತಯಾರಿಸಿ ಕೊಡುತ್ತದೆ ನಮ್ಮ ಸರ್ಕಾರಕ್ಕೆ. ಆ ಫಾರ್ಮುಲಾವನ್ನು ಒಪ್ಪಿಕೊಂಡು ಈ ದೇಶದ ಜನತೆ ಅದನ್ನೇ ಅಭಿವೃದ್ಧಿ ಅಂತ ಒಪ್ಪಿಕೊಂಡು ಸುಮ್ಮನಿರ್ಬೇಕು. ಇಲ್ಲ ಅಂದರೆ ನೀವು ಅಭಿವೃದ್ಧಿಯ ವಿರೋಧಿಗಳು, ನೀವು ಅನಾಗರಿಕರು, ನೀವು ಈ ದೇಶವನ್ನು ಪ್ರೀತಿಸುವವರಲ್ಲ. ನಮಗೆ ಒಂದು ಬಹಳ ವಿನಯತೆಯೊಂದಿಗೆ ಈ ದೇಶದ ಆಡಳಿತ ವ್ಯವಸ್ಥೆಯೊಂದಿಗೆ ಒಂದು ಮಾತು ಕೇಳಬೇಕಾಗಿದೆ. ಅದೇನೆಂದರೆ, ಒಂದು ಕಾಲದಲ್ಲಿ ಬ್ರಿಟಿಷರು ಈ ದೇಶಕ್ಕೆ ಬಂದಿದ್ದರು. ಬ್ರಿಟಿಷರು ಈ ದೇಶದಲ್ಲಿ ಬೇಕಾದಷ್ಟು ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿದ್ದಾರೆ, ನಿಮಗೆ ವಿರೋಧಿಸಲಿಕ್ಕೆ ಸಾಧ್ಯವೇ? ಈ ದೇಶದಲ್ಲಿ ಬೇಕಾದಷ್ಟು ಅಭಿವೃದ್ಧಿಯ ಕೆಲಸವನ್ನು ಮಾಡಿದ್ದಾರೆ. ಮತ್ತಷ್ಟು ಅಭಿವೃದ್ಧಿಯ ಫಾರ್ಮುಲಾವನ್ನು ಬ್ರಿಟಿಷರು ಈ ದೇಶದ ಜನತೆಯ ಮುಂದಿಟ್ಟಿದ್ದರು. ಯಾಕೆ? ಈ ದೇಶದ ಮಹಾತ್ಮ ಗಾಂಧೀಜಿ ಬ್ರಿಟಿಷರು ತಯಾರಿಸಿದಂತಹ ಫಾರ್ಮುಲಾವನ್ನು ಯಾಕೆ ವಿರೋಧಿಸಿದ್ದಾರೆ? ಗಾಂಧೀಜಿ ಆ ಫಾರ್ಮುಲಾವನ್ನು ವಿರೋಧಿಸಿದ್ದು ಗಾಂಧೀಜಿಗೆ ಗೊತ್ತಿತ್ತು ಇದು ದಾಸ್ಯತನ ಅಂತ. ಗಾಂಧೀಜಿ ಬ್ರಿಟಿಷರ ಅಭಿವೃದ್ಧಿಯ ಫಾರ್ಮುಲಾವನ್ನು ವಿರೋಧಿಸಿದ್ದರೆ ಆ ಗಾಂಧಿ ಬದುಕಿದ ಮಣ್ಣಿನಲ್ಲಿ ಬದುಕುತ್ತಿರುವ ಭಾರತೀಯರು ಈ ಕಂಪನಿಗಳ ಅಭಿವೃದ್ಧಿಯ ಫಾರ್ಮುಲಾವನ್ನು ಖಂಡಿತ ವಿರೋಧಿಸಲೇಬೇಕಾಗಿದೆ. ಅದು ದೇಶ ಪ್ರೇಮದ ಕೆಲಸ. ಒಂದು ಕಾಲದಲ್ಲಿ ಈ ಫಾರ್ಮುಲಾವನ್ನು ಗಾಂಧೀಜಿ ವಿರೋಧಿಸಿದ್ದರೆ ನಿಮಗೆ ಗಾಂಧೀಜಿಯನ್ನು ಅಭಿವೃದ್ಧಿಯ ವಿರೋಧಿ ಎಂದು ಹೇಳಲು ಸಾಧ್ಯವೇ? ಈಗ ಈ ಕಂಪನಿಗಳು ಹೇಗೆ ಅಭಿವೃದ್ಧಿಯ ಫಾರ್ಮುಲಾವನ್ನು ಕೊಡುತ್ತದೆಯೋ ಅದೇ ರೀತಿಯ ಅಭಿವೃದ್ಧಿಯ ಚಿಂತನೆಗಳನ್ನು ಒಂದು ಕಾಲದಲ್ಲಿ ಬ್ರಿಟಿಷರು ಗಾಂಧೀಜಿಯ ಮುಂದೆ ಸಮರ್ಪಿಸಿದರು, ಈ ದೇಶದ ಮುಂದೆ ಸಮರ್ಪಿಸಿದರು. ಆದರೆ ಗಾಂಧೀಜಿ ಅದನ್ನು ವಿರೋಧಿಸಿದ್ದರೆ ಅದು ಸ್ವಾಭಿಮಾನದ ಸಂಕೇತವಾಗಿತ್ತು, ಅದು ಸ್ವಾತಂತ್ರ್ಯದ ಪ್ರಜ್ಞೆಯಾಗಿತ್ತು. ಆದ್ದರಿಂದಲೇ ಈ ಕಂಪನಿಗಳನ್ನೆಲ್ಲ ವಿರೋಧಿಸುವಾಗ ನಮಗೆ ಗೊತ್ತಿರಬೇಕು, ಸ್ವಾಭಿಮಾನದ ಸ್ವಾತಂತ್ರ್ಯದ ಬದುಕಿಗಾಗಿ ಈ ಶೋಷಣೆಯನ್ನು ಖಂಡಿತ ನಾವು ಪ್ರಶ್ನಿಸಬೇಕಾಗಿದೆ. ಅಭಿವೃದ್ಧಿ ಎಂದರೇನು? ಅಭಿವೃದ್ಧಿ ಅಂದರೆ ಈ ದೇಶದ 100 ಕೋಟಿ ಜನರಿಗೆ ಅನ್ನ ಸಿಗುವುದು, ಅದು ಅಭಿವೃದ್ಧಿ. ಅಲ್ಲದೆ ಟಾಟಾ ಬಿರ್ಲಾಗಳು ಮತ್ತಷ್ಟು ದುಡ್ಡು ಸಂಪಾದಿಸುವುದಕ್ಕೆ ಅಭಿವೃದ್ಧಿ ಅಂತ ಹೆಸರಿಲ್ಲ. ಅಭಿವೃದ್ಧಿ ಅಂದರೆ ಈ ದೇಶದ 100 ಕೋಟಿ ಜನರಿಗೆ ಅನ್ನ ಸಿಗಬೇಕು. ಅಭಿವೃದ್ಧಿ ಎಂದರೆ ಈ ದೇಶದ ಕಟ್ಟ ಕಡೆಯ ಪ್ರಜೆಗೂ ಚಿಕಿತ್ಸೆ ಸಿಗಬೇಕು. ಅಭಿವೃದ್ಧಿ ಎಂದರೆ ಈ ದೇಶದ ಕಟ್ಟ ಕಡೆಯ ಪ್ರಜೆಗೂ ಶಿಕ್ಷಣ ಸಿಗಬೇಕು. ಅಭಿವೃದ್ಧಿ ಎಂದರೆ ಈ ದೇಶದ ಕಟ್ಟ ಕಡೆಯ ಪ್ರಜೆಗೂ ವಸತಿಯ ವ್ಯವಸ್ಥೆ ಇರಬೇಕು. ಯಾರು ಬಸ್ ಸ್ಟ್ಯಾಂಡ್ಗಳಲ್ಲಿ ಮಲಗುವ, ಎಲ್ಲಿಯೋ ರೋಡ್ ಬದಿಯಲ್ಲಿ ಮಲಗುವ, ಆಸ್ಪತ್ರೆಯನ್ನು ಸಮೀಪಿಸಲಾಗದೆ ದುಡ್ಡಿಲ್ಲದೆ ನರಳಿ ಸಾಯುವ ಭಾರತೀಯ ಖಂಡಿತ ಈ ದೇಶದಲ್ಲಿ ಇರಬಾರದು. ಅದನ್ನು ನಾವು ಅಭಿವೃದ್ಧಿ ಅಂತ ಹೇಳ್ತಾ ಇದ್ದೇವೆ. ಆ ಅಭಿವೃದ್ಧಿಗೆ ನಾವು ಬದ್ಧರಾಗಿರಬೇಕು. ನಮ್ಮ ಆಡಳಿತ ವ್ಯವಸ್ಥೆ ಈ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಜಮಾಯತೆ ಇಸ್ಲಾಮಿ ಯೂತ್ ವಿಂಗ್ ಹೇಳುತ್ತಾ ಇದೆ. ಈ ದೇಶದ 100 ಕೋಟಿ ಜನರಿಗೆ ಅನ್ನ ಕೊಡುವ ಅಭಿವೃದ್ಧಿ, ಈ ದೇಶದ 100 ಕೋಟಿ ಜನರಿಗೆ ವಸತಿ ಕೊಡುವ ಅಭಿವೃದ್ಧಿ, ಈ ದೇಶದ 100 ಕೋಟಿ ಜನರಿಗೆ ಚಿಕಿತ್ಸೆಯನ್ನು ಕೊಡುವ ಅಭಿವೃದ್ಧಿ, ಆ ಅಭಿವೃದ್ಧಿಯ ಬಗ್ಗೆ ಮಾತ್ರ ಮಾತಾಡಬೇಕು. ಅಲ್ಲದೆ ಯಾವುದೋ ಕಂಪನಿಗಳಿಗೆ ದುಡ್ಡು ಮಾಡುವ ವ್ಯವಸ್ಥೆಯನ್ನು ಖಂಡಿತ ಈ ನಾಡಿನ ಅಗತ್ಯ ಅಂತ ಈ ನಾಡಿನ ಆಡಳಿತ ವರ್ಗ ತಿಳಿಬಾರದು ಅಂತ ನಾವು ಹೇಳ್ತಾ ಇದ್ದೇವೆ. ಕೊನೆಯದಾಗಿ ಯೂತ್ ವಿಂಗ್ ಜಮಾಯತೆ ಇಸ್ಲಾಮಿ ಈ ನಾಡಿನ ಜನತೆಯೊಂದಿಗೆ ಹೇಳುತ್ತಿರುವ ಸಂದೇಶ, ಇಂತಹ ಅನಾಗರಿಕ ರಾಕ್ಷಸೀಯ ಯಾವುದನ್ನು ಭಸ್ಮಾಸುರ ಅಂತ ಹೇಳಿದರೋ ಆ ಭಸ್ಮಾಸುರಗಳ ವಿರುದ್ಧ ಶಬ್ದ ಎತ್ತಬೇಕಾದ ಅನಿವಾರ್ಯತೆ ಇದೆ. ಆದರೆ ಈ ಹೋರಾಟ ಜಮಾಯತೆ ಇಸ್ಲಾಮಿ ಹೇಳುತ್ತಿದೆ, ಅತ್ಯಂತ ಪ್ರಜಾಸತ್ತಾತ್ಮಕವಾದ ಯಾವ ಮಾಡೆಲ್ ಅನ್ನು ನಿಮಗೆ ಗಾಂಧೀಜಿ ತೋರಿಸಿದ್ದಾರೋ
ಆ ಗಾಂಧೀಜಿಯ ಮಾಡೆಲ್ನಂತೆ ಆಗಿರಬೇಕು ಎಲ್ಲಾ ರೀತಿಯ ಹೋರಾಟಗಳು. ಗಾಂಧೀಜಿಯ ಚಿಂತನೆಗಳು ಈ ದೇಶದ ಜನತೆಗೆ ಒಂದು ದೊಡ್ಡ ಮಾಡೆಲ್ ಇದ್ದಾರೆ. ಹೋರಾಟಗಾರರ ಒಂದು ದೊಡ್ಡ ಮಾಡೆಲ್ ಅದು ಯಾರು ಅಂತ ಕೇಳಿದ್ರೆ ಅದು ಮಹಾತ್ಮ ಗಾಂಧೀಜಿ. ಜಗತ್ತಿನ ಅತ್ಯಂತ ದೊಡ್ಡ ಬ್ರಿಟಿಷ್ ಶಕ್ತಿಯ ವಿರುದ್ಧ ಅವರ ಕೈಯಲ್ಲಿ ಆಯುಧ ಬಲ ಇತ್ತು, ಅವರಿಗೆ ಜನ ಬೆಂಬಲ ಇತ್ತು, ಅವರ ಕೈಯಲ್ಲಿ ಮಿಲಿಟರಿ ಇತ್ತು. ಎಲ್ಲೋ ಇರುವಂತಹ ಜಗತ್ತಿನ ಸೂಪರ್ ಪವರ್ ಅನ್ನು ಗಾಂಧೀಜಿ ಸೋಲಿಸಿದ್ದು ಉಪ್ಪಿನ ಸತ್ಯಾಗ್ರಹದ ಮೂಲಕ. ಎಲ್ಲಾ ಸವಲತ್ತುಗಳಿರುವ ಒಂದು ಶಕ್ತಿಯನ್ನು ಗಾಂಧೀಜಿ ಸೋಲಿಸಿದ್ದು ಚರಕವನ್ನು ತಿರುಗಿಸುವ ಮೂಲಕ. ಆ ಗಾಂಧೀಜಿ ಯಶಸ್ಸನ್ನು ಪಡೆದಿದ್ದರೆ ಖಂಡಿತ ನಾವು ಹೇಳುತ್ತಿದ್ದೇವೆ, ನಿಮ್ಮ ಹೋರಾಟ ಅತ್ಯಂತ ಪ್ರಜಾಸತ್ತಾತ್ಮಕ ರೂಪದಲ್ಲಿರಬೇಕು. ಯಾವುದೇ ರೀತಿಯ ದೌರ್ಜನ್ಯಕ್ಕೆ, ಯಾವುದೇ ರೀತಿಯ ಬೂಟಾಟಿಕೆಗೆ ಆಸ್ಪದ ಇಲ್ಲದ ರೀತಿಯಲ್ಲಿ ಪ್ರಜಾಸತ್ತಾತ್ಮಕ ಅಂತೆಲ್ಲ ಹೇಳುವಾಗ ಕೆಲವರಿಗೆ ನಗು ಬರ್ತಾ ಇದೆ. ಅದು ಗಾಂಧೀಜಿಯ ಕಾಲದಲ್ಲಿ ಆಗಿದೆ, ಈಗ ಅದೆಲ್ಲ ನಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವು ಹೋರಾಟಗಾರರೇ ಕೆಲವೊಮ್ಮೆ ಹೇಳುವುದಿಲ್ಲ. ನಿಮ್ಮ ಗಾಂಧೀಸನ್ನೆಲ್ಲ ಈಗ ಆಗಲಿಕ್ಕಿಲ್ಲ, ಈಗ ಸ್ವಲ್ಪ ಕಲ್ಲು ಬಿಸಾಡಬೇಕು, ಸ್ವಲ್ಪ ಏನಾದ್ರೂ ಮಾಡಬೇಕು, ಉಪದ್ರ ಎಲ್ಲ ಮಾಡಬೇಕು, ಇಲ್ಲ ಅಂದ್ರೆ ಆಗುವುದಿಲ್ಲ ಅಂತೆಲ್ಲ ಹೇಳ್ತಾ ಇದ್ದರು. ನಾನು ಹೇಳುತ್ತಿದ್ದೇನೆ, ಪ್ರಜಾಸತ್ತಾತ್ಮಕವಾದ ಹೋರಾಟಕ್ಕೆ ಇವತ್ತಿಗೂ ಜಯ ಇದೆ ಎಂಬುದಕ್ಕೆ ಈಜಿಪ್ಟಿನ ತಹರೀರ್ ಚೌಕಿನಲ್ಲಿ ಒಂದು ಹೋರಾಟ ನಡೆಯಿತು. ಈಜಿಪ್ಟಿನ ತಹರೀರ್ ಚೌಕಿನಲ್ಲಿ ಈಜಿಪ್ಟಿನ ಯುವ ಜನತೆ ಅತ್ಯಂತ ಪ್ರಜಾಸತ್ತಾತ್ಮಕವಾಗಿ, ಅತ್ಯಂತ ಶಿಸ್ತುಬದ್ಧವಾಗಿ 36 ವರ್ಷಗಳಿಂದ ಒಂದು ದೇಶವನ್ನು ಆಳಿದ್ದ ಹುಸ್ನಿ ಮುಬಾರಕ್ ಎಂಬ ಸರ್ವಾಧಿಕಾರಿಯನ್ನು ಅತ್ಯಂತ ಪ್ರಜಾಸತ್ತಾತ್ಮಕವಾದ ಹೋರಾಟದಲ್ಲಿ ತೊಲಗಿಸಿದ್ದರೆ ನಾವು ಹೇಳುತ್ತಿದ್ದೇವೆ, ಹುಸ್ನಿ ಮುಬಾರಕ್ಗೆ ಹೋಲಿಸುವುದಾದರೆ ನಾಗಾರ್ಜುನ ಎಲ್ಲ ಝೀರೋ. ಹುಸ್ನಿ ಮುಬಾರಕ್ಗೆ ಹೋಲಿಸುವುದಾದರೆ SEZ ನಾಗಾರ್ಜುನ ಇದೆಲ್ಲ ಒಂದು ಝೀರೋ. ಅಷ್ಟು ದೊಡ್ಡ ಸರ್ವಾಧಿಕಾರಿಯವ, 36 ವರ್ಷಗಳವರೆಗೆ ಒಂದು ಅಮೆರಿಕಾದ ಬೆಂಬಲ ಇರುವ, ಇಸ್ರೇಲ್ನ ಬೆಂಬಲ ಇರುವ ಅತ್ಯಂತ ದೊಡ್ಡ ಸರ್ವಾಧಿಕಾರಿಯನ್ನು ಈಜಿಪ್ಟಿನ ಯುವ ಜನತೆ ಯಾವುದೇ ಹಿಂಸೆಗೆ ಆಸ್ಪದ ಇಲ್ಲದೆ, ಯಾವುದೇ ಅನ್ಯಾಯಕ್ಕೆ ಆಸ್ಪದ ಇಲ್ಲದೆ ಅತ್ಯಂತ ದೊಡ್ಡ ಪ್ರಜಾಸತ್ತಾತ್ಮಕವಾದ ರೀತಿಯಲ್ಲಿ ತಹರೀರ್ ಚೌಕಿನಲ್ಲಿ ಒಂದುಗೂಡಿ ಆ ಸರ್ವಾಧಿಕಾರಿಯನ್ನು ಇವತ್ತು ತೊಲಗಿಸಿದ್ದರೆ ಬಹಳ ಆತ್ಮವಿಶ್ವಾಸದಿಂದ ಹೇಳುತ್ತಾ ಇದ್ದೇನೆ, ಜಮಾಯತೆ ಇಸ್ಲಾಮಿ ನಂಬುತ್ತಾ ಇದೆ, ಈ ಪ್ರಜಾಸತ್ತಾತ್ಮಕ ಹೋರಾಟ ಖಂಡಿತವಾಗಿಯೂ ಅದು ವಿಜಯ ಗಳಿಸ್ತದೆ. ಖಂಡಿತ ಅದು ಸೋಲಿನ ಹೋರಾಟ ಅಲ್ಲ. ಗಾಂಧೀಜಿ ತೋರಿಸಿಕೊಟ್ಟ ಆ ಮಾಡೆಲ್, ಇತಿಹಾಸದುದ್ದಕ್ಕೂ ಪ್ರವಾದಿಗಳು ತೋರಿಸಿಕೊಟ್ಟ ಆ ಮಾಡೆಲ್, ಇತಿಹಾಸದುದ್ದಕ್ಕೂ ಮಹಾಪುರುಷರು ತೋರಿಸಿಕೊಟ್ಟ ಪ್ರಜಾಸತ್ತಾತ್ಮಕವಾದ ಆ ಮಾಡೆಲ್ ಅದು ಮಾತ್ರ ಪರಿಹಾರ. ಆದ್ದರಿಂದ ಅತ್ಯಂತ ಪ್ರಜಾಸತ್ತಾತ್ಮಕವಾಗಿ ಒಂದು ದೊಡ್ಡ ಜನಾಂದೋಲನದ ಮೂಲಕ ಇದನ್ನು ನಿಮಗೆ ಪ್ರತಿಭಟಿಸಲು ಸಾಧ್ಯವೋ ಖಂಡಿತವಾಗಿಯೂ ನಿಮಗೆ ವಿಜಯ ಗಳಿಸಲಿಕ್ಕೆ ಸಾಧ್ಯ. ಮುಗಿಸ್ತಾ ಇದ್ದೇನೆ, ಸಮಯ ಮುಗಿದಿದೆ. ಕೊನೆಯದಾಗಿ ನಮ್ಮ ಹೋರಾಟದ ದಿಕ್ಕು ತಪ್ಪದಂತೆ ನೋಡಿಕೊಳ್ಳಬೇಕಾದ ಹೊಣೆಗಾರಿಕೆ ನಮ್ಮ ಮೇಲೆ. ನಿಮ್ಮನ್ನು ಒಡೆಯುವ ಕೆಲಸ ಖಂಡಿತ ಕಂಪನಿಗಳು ಮಾಡುತ್ತದೆ. ಯಾಕೆಂದರೆ ಅವರು 1000 ಗಟ್ಟಲೆ ಕೋಟಿ ರೂಪಾಯಿ ಸುರಿದಿದ್ದಾರೆ. ಅದಕ್ಕೆ ನೀವು ಬೀಗ ಮಾಡಿ ಅಂತ ಹೇಳುವಾಗ ಅದು ಅಂಗಡಿಯಲ್ಲ, ಗೂಡಂಗಡಿಯಲ್ಲ, ಅದು 1000 ಗಟ್ಟಲೆ ಕೋಟಿ ರೂಪಾಯಿ ಸುರಿದು ಕಂಪನಿ ಮಾಡಿದ್ದಾರೆ. ಆದ್ದರಿಂದ ಅದನ್ನು ಉಳಿಸಿಕೊಳ್ಳಲು ಎಲ್ಲಾ ಪ್ರಯತ್ನಗಳನ್ನು ಅವರು ಮಾಡುತ್ತಾರೆ. ಆದ್ದರಿಂದಲೇ ಅವರನ್ನು ನಿಮ್ಮನ್ನು ಒಡೆಯಬಹುದು, ನಿಮ್ಮನ್ನು ಬೇರೆ ಬೇರೆ ಗ್ರೂಪ್ಗಳನ್ನಾಗಿ ಮಾಡಬಹುದು, ಒಂದೋ ನಿಮ್ಮ ಮಧ್ಯೆ ಕೋಮುಗಲಭೆಯನ್ನು ಕೂಡ ಉಂಟು ಮಾಡಬಹುದು. ಯಾಕೆಂದರೆ ಅಂತಹದ್ದೆಲ್ಲ ನಡೆದಿದೆ. ಆದ್ದರಿಂದ ಈ ಹೋರಾಟದ ದಾರಿ ತಪ್ಪದಂತೆ ಎಲ್ಲಾ ರೀತಿಯ ಒಗ್ಗಟ್ಟನ್ನು ಕಾಯ್ದುಕೊಂಡು ಮುಂದೆ ಸಾಗಬೇಕಾದ ಅನಿವಾರ್ಯತೆ ಇದೆ ಎಂಬುದನ್ನು ಯಾರು ಕೂಡ ಮರಿಬಾರದು. ಯಾಕೆಂದರೆ ನಮ್ಮಲ್ಲಿ ಅಭಿಪ್ರಾಯ ವ್ಯತ್ಯಾಸಗಳು 100 ಇದೆ. ಆದರೆ ನಾನು ಬದುಕಬೇಕೆಂಬ ವಿಚಾರದಲ್ಲಿ ಯಾರಿಗೂ ಅಭಿಪ್ರಾಯ ವ್ಯತ್ಯಾಸ ಇಲ್ಲ. ನಾಳೆ ನನ್ನ ಮಕ್ಕಳು ಇಲ್ಲಿ ಬದುಕಬೇಕೆಂಬ ವಿಚಾರದಲ್ಲಿ ಅಭಿಪ್ರಾಯ ವ್ಯತ್ಯಾಸ ಯಾರಿಗೂ ಇಲ್ಲ. ಆದ್ದರಿಂದ ನಮ್ಮ ಬದುಕಿಗಾಗಿ, ನಮ್ಮ ಮಕ್ಕಳಿಗಾಗಿ ಈ ಹೋರಾಟ ಮುಂದುವರಿಯಬೇಕಾಗಿದೆ. ಕೊನೆಯದಾಗಿ ನನ್ನ ಸಹೋದರಿಯರು ಇಲ್ಲಿದ್ದಾರೆ. ಯಾವಾಗಲೂ ಮುಸ್ಲಿಂ ಮಹಿಳೆಯರ ಬಗ್ಗೆ ಒಂದು ಆರೋಪ ಇರ್ತದೆ, ಅವರು ಮನೆಯಲ್ಲಿ ಬಂದಿಗಳು ಅಂತ. ಅವರು ಬುರ್ಕಾ ಹಾಕಿರ್ತಾರೆ, ಅವರಿಗೆ ಸಾಮಾಜಿಕ ಬದ್ಧತೆ ಇಲ್ಲ ಎಂದು. ಟುನೀಷಿಯಾದಲ್ಲಿ ಮತ್ತು ಈಜಿಪ್ಟಿನಲ್ಲಿ ಸರ್ವಾಧಿಕಾರಿಗಳನ್ನು ತೊಲಗಿಸುವಲ್ಲಿ ಆ ನಾಡಿನ ಬುರ್ಕಾ ಹಾಕಿದ ಮಹಿಳೆಯರ ಪಾತ್ರ ಅತ್ಯಂತ ನಿರ್ಣಾಯಕವಾಗಿದ್ದು, ಬಹಳ ದೊಡ್ಡ ನಿರ್ಣಾಯಕವಾದ ಪಾತ್ರ ವಹಿಸಿದ್ದಾರೆ. ಮುಸ್ಲಿಂ ಸಮುದಾಯದ ಬುರ್ಕಾ ಹಾಕಿರುವ ಮಹಿಳಾಧಾರಿಗಳು ಟುನೀಷಿಯಾ ಮತ್ತು ಈಜಿಪ್ಟಿನಲ್ಲಿ. ಇವತ್ತಿಗೂ ರ್ಯಾಲಿಯಲ್ಲಿ ನಮ್ಮ ಬುರ್ಕಾಧಾರಿಣಿ ಮಹಿಳೆಯರು ನಡೆದು ಬರುವಾಗ ಮನಸ್ಸಿನಲ್ಲಿ ಸಂತೋಷ ಆಗ್ತಾ ಇದೆ, ಒಂದು ರೀತಿಯ ಸಂಭ್ರಮ. ಯಾಕೆಂದ್ರೆ ಈ ಮಹಿಳೆಯರು ತೀರ್ಮಾನಿಸಿದರೆ ಖಂಡಿತವಾಗಿಯೂ ಇಂತಹ ಕಂಪನಿಗಳನ್ನು ಒಡೆದು ಓಡಿಸಲಿಕ್ಕೆ ಖಂಡಿತ ಸಾಧ್ಯ ಇದೆ ಅಂತ ನಾನು ಹೇಳ್ತಾ ಇದ್ದೇನೆ. ಆದ್ದರಿಂದ ಈ ಜಿಲ್ಲೆಯ ಎಲ್ಲಾ ಯುವ ಜನತೆ, ಈ ಜಿಲ್ಲೆಯ ಯುವತಿಯರು, ಯುವಕರು, ಪುರುಷರು, ಮಹಿಳೆಯರು ಒಂದುಗೂಡಿ ಈ ಹೋರಾಟವನ್ನು ಎಲ್ಲಾ ರೀತಿಯಲ್ಲಿ ಮುಂದಕ್ಕೆ ಕೊಂಡೊಯ್ಯಬೇಕಾದ ಅನಿವಾರ್ಯತೆ
ಅದು ಬದುಕಿಗೆ ಬೇಕಾಗಿ, ನಾಳೆ ನಮ್ಮ ಮಕ್ಕಳ ಬದುಕಿಗೆ ಬೇಕಾಗಿ, ಮತ್ತು ಅನ್ಯಾಯವನ್ನು ಯಾಕೆ ಪ್ರಶ್ನಿಸಲಿಲ್ಲ ಅಂತ ನಾಳೆ ದೇವನು ಕೇಳಿದ್ರೆ ಅವನ ನ್ಯಾಯಾಲಯದಲ್ಲಿ ಉತ್ತರವನ್ನು ಕೊಡ್ಲಿಕ್ಕಾಗಿ ಈ ಹೋರಾಟವನ್ನು ಮುಂದುವರಿಸಬೇಕು ಎಂಬ ಕಳಕಳಿಯ ವಿನಂತಿಯೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಾಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.